ಇನ್ನು ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಬಣ ಅವರು ಇನ್ನೂ ಕೂಡ ಯೋಚನೆ ಮಾಡ್ತೀವಿ, ನಾವು 21ನೇ ತಾರೀಕು ತೀರ್ಮಾನ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಶನಿವಾರದ ಬಂದ್ಗೆ ಕರವೇ ಬೆಂಬಲ ವಿಚಾರ, ಬಂದ್ಗೆ ಬೆಂಬಲ ನೀಡುವ ಬಗ್ಗೆ ಶುಕ್ರವಾರ ನಿರ್ಧಾರ ಮಾಡ್ತಾರಂತೆ. ಪಬ್ಲಿಕ್ ಟಿವಿಗೆ ಕರವೇ ಬಣದ ಪ್ರವೀಣ್ ಶೆಟ್ಟಿ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಕನ್ನಡ ಪರ ಒಕ್ಕೂಟಗಳ ಬಗ್ಗೆ ನಮಗೆ ಅಪಾರ ಗೌರವ ಇದೆ, ನಾವು ಮೇಕೆದಾಟು ಹೋರಾಟದ ಸಿದ್ಧತೆ ಮಾಡ್ಕೊಂಡಿದ್ದೀವಿ, ಬಂದ್ಗೆ ಬೆಂಬಲದ ಬಗ್ಗೆ ನಾವು ತೀರ್ಮಾನ ಮಾಡಿಲ್ಲ, ಮಾರ್ಚ್ 21ನೇ ತಾರೀಕು ಸಭೆ ಮಾಡಿ ತೀರ್ಮಾನ ಮಾಡ್ತೀವಿ ಅಂತ ಪ್ರವೀಣ್ ಶೆಟ್ಟಿ ಅವರು ಹೇಳಿದ್ದಾರೆ. ಕರವೇ ರಾಜ್ಯಾಧ್ಯಕ್ಷರಾಗಿರುವಂತಹ ಪ್ರವೀಣ್ ಶೆಟ್ಟಿ ಅವರಿದ್ದಾರೆ. ಸರ್, ಈಗ ಮಾರ್ಚ್ 22ಕ್ಕೆ ಕನ್ನಡ ಪರ ಒಕ್ಕೂಟಗಳು ಬಂದ್ಗೆ ಕರೆ ಕೊಟ್ಟಿದ್ದಾವೆ. ಸೊ ತಮ್ಮ ಬೆಂಬಲ ಇರುತ್ತಾ ಏನು? ನೋಡಿ, ಕನ್ನಡದ ಹೋರಾಟದ ಕನ್ನಡದ ಅಸ್ಮಿತೆ ಬಂದಾವಾಗ ಯಾವುದೇ ಸಂಘಟನೆಗಳು ಯಾವುದೇ ಹೋರಾಟಕ್ಕೆ ಕರೆ ಕೊಟ್ಟರು ಸಹ ಕರ್ನಾಟಕ ರಕ್ಷಣಾ ವೇದಿಕೆ ಸಂಪೂರ್ಣವಾದ ಬೆಂಬಲವನ್ನು ಕೊಡ್ತಾ ಬಂದಿದ್ದೀವಿ. ಆದರೆ 21ನೇ ತಾರೀಕು ನಾವು ಪಾದಯಾತ್ರೆಯನ್ನು ಇಟ್ಕೊಂಡಿರೋದ್ರಿಂದ ಮೇಕೆದಾಟು ಯೋಜನೆ ಜಾರಿಗೆ ಬರಬೇಕಂತ ಒತ್ತಾಯಿಸೋದ್ರ ಮುಖಾಂತರ ಕೇಂದ್ರ ಸರ್ಕಾರದ ಮತ್ತು ರಾಜ್ಯ ಸರ್ಕಾರದ ಗಮನವನ್ನು ಸೆಳೆಯಲಿಕ್ಕೆ ಪಾದಯಾತ್ರೆಯನ್ನು ಹಮ್ಮಿಕೊಂಡಿದ್ದೀವಿ. ಆದ್ದರಿಂದ 21ನೇ ತಾರೀಕು ನಾವು ಪಾದಯಾತ್ರೆಯಲ್ಲಿ ಇರ್ತೀವಿ, 22ನೇ ತಾರೀಕು ಸಹ ನಾವು ಪಾದಯಾತ್ರೆಯಲ್ಲಿ ಇರ್ತೀವಿ. ಈಗ ಬಂಧನ ಭಾಗವಾಗಿ ಪಾದಯಾತ್ರೆನಾ ಅಥವಾ ನಿಮ್ಮದು ಪ್ರತ್ಯೇಕ ಹೋರಾಟವ? ನೋಡಿ, ಅಂದರೆ ಈ ಬಂದ್ ಕರೆ ಕೊಡಬೇಕಾದ್ರೆ ಮುಂಚೆನೇ ನಾವು ಇದನ್ನು ನಾವು ಹಾಕ್ಕೊಂಡಿದ್ದೀವಿ, ಪಾದಯಾತ್ರೆಯನ್ನು ಹಾಕ್ಕೊಂಡಿದ್ದೀವಿ. ಆದ್ದರಿಂದ ಮೊದಲನೇದಾಗಿ ನಾವು ಪಾದಯಾತ್ರೆಯನ್ನು ಯಶಸ್ವಿಗೊಳಿಸಬೇಕು, ಕೇಂದ್ರ ಸರ್ಕಾರದ ಗಮನವನ್ನು ಸೆಳೆಯಬೇಕು, ರಾಜ್ಯ ಸರ್ಕಾರದ ಗಮನವನ್ನು ಸೆಳೆಯಬೇಕಂತೇಳಿ ಮೇಕೆದಾಟು ಯೋಜನೆ, ಕಳಸಾ ಬಂಡೂರಿ ಯೋಜನೆ, ಕರ್ನಾಟಕರ ಉದ್ಯೋಗ ಇದೆಲ್ಲವೂ ಸಹ ಜಾರಿಗೆ ಬರಬೇಕನ್ನುವಂಥ ಒತ್ತಾಯ ಮಾಡಲಿಕ್ಕೆ ಈ ಪಾದಯಾತ್ರೆಯನ್ನು ಹಮ್ಮಿಕೊಂಡಿದ್ದೀವಿ. ಮುಂದಿನ ಬಂದ್ಗಳು ಕರೆ ಕೊಟ್ಟಾಗ ತಾವು ಕೂಡ ಸಭೆಯಲ್ಲಿ ಭಾಗವಹಿಸ್ತಾ ಇದ್ರಿ, ಆದರೆ ಈ ಬಾರಿ ತಾವು ಕಾಣಿಸ್ಕೊಂಡಿಲ್ಲ. ಹಾಗಾಗಿ ಮಗದೊಂದು ಕಡೆಗೆ ಬಂದ್ ಬಗ್ಗೆ ಸಾಕಷ್ಟು ಅಪಸ್ವರಗಳು ಕೂಡ ಬರ್ತಾ ಇದೆ. ಯಾಕೆ ಬೇಕಾಗಿತ್ತು ಬಂದ್ ಅನ್ನುವಂತಹ ನಿಟ್ಟಿನಲ್ಲಿ ಸೊ ತಮ್ಮ ಅಭಿಪ್ರಾಯ? ವಾಟಾಳ್ ನಾಗರಾಜ್ ಅವರ ಬಗ್ಗೆ ಅತ್ಯಂತ ಗೌರವವನ್ನು ಇಟ್ಕೊಂಡಿರುವಂಥ ಸಂಘಟನೆ ಕರ್ನಾಟಕ ರಕ್ಷಣಾ ವೇದಿಕೆ. ವಾಟಾಳ್ ನಾಗರಾಜ್ ಅವರು ಕರೆದಿರುವಂಥ ಎಲ್ಲ ಹೋರಾಟಗಳಿಗೂ ನಮ್ಮ ಸಂಪೂರ್ಣವಾದ ಬೆಂಬಲವನ್ನು ಕೊಡ್ತಾ ಬಂದೀವಿ. ಆದರೆ 21ನೇ ತಾರೀಕು 22ನೇ ತಾರೀಕು ಕರೆದಿರುವಂಥ ಬಂದ್ಗೆ ನಾವು 21ನೇ ತಾರೀಕು ನಾವು ರಾಜ್ಯ ಪದಾಧಿಕಾರಿಗಳೆಲ್ಲ ಪಾದಯಾತ್ರೆಯಲ್ಲಿ ಭಾಗವಹಿಸೋದ್ರಿಂದ ಆ ಬಂದ್ಗೆ ಯಾವ ರೀತಿ ಬೆಂಬಲ ಕೊಡಬೇಕಾ ಬೇಡವಾ ಅನ್ನುವಂಥ ತೀರ್ಮಾನವನ್ನು 21ನೇ ತಾರೀಕು ನಾವು ಘೋಷಣೆಯನ್ನು ಮಾಡುತ್ತೀವಿ. ಇದು ಪ್ರವೀಣ್ ಶೆಟ್ಟಿ ಅವರ ಮಾತು. ಕ್ಯಾಮರಾ ಪರ್ಸನ್ ವಿನಯ್ ಜೊತೆ ಪವಿತ್ರ ಕಟ್ತಲ, ಪಬ್ಲಿಕ್ ಟಿವಿ, ಬೆಂಗಳೂರು. ರೈಟ್, ಈ ಬಂದ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಪವಿತ್ರ ಅವರಿಂದ ಪಡ್ಕೊಳ್ಳೋಣ. ಪವಿತ್ರ, ಯಾವಾಗ ಯಾವುದೇ ಸಂಘಟನೆ ಈ ರೀತಿ ಬಂದ್ಗಳಿಗೆ ಕರೆ ಕೊಟ್ಟರು 100% ಎಲ್ಲರೂ ಕೂಡ ಸಪೋರ್ಟ್ ಮಾಡೋದನ್ನ ನಾವು ನೋಡಿಲ್ಲ. ಅಪಸ್ವರಗಳು ಅಲ್ಲಲ್ಲಿ ಇದ್ದೇ ಇರುತ್ತೆ. ಸೊ ಈ ಬಾರಿನೂ ಅದೇ ಕಥೆನಾ ಅಂತ ಹಾಗಾದ್ರೆ? ಅರವಿಂದ್, ಹೌದು, ಈ ಬಾರಿಯೂ ಕೂಡ ಬಂದ್ಗೆ ಅಂದ್ರೆ ಈ ಹಿಂದೆ ಸಿಕ್ಕಷ್ಟು ಬೆಂಬಲ ಕೂಡ ಸಿಕ್ಕಂಗೆ ಕಾಣಿಸ್ತಾ ಇಲ್ಲ. ಅಷ್ಟೊಂದು ಒಂದು ಹಂತದಲ್ಲಿ ನೀರಸವಾಗಿರುವಂತಹ ಬೆಂಬಲ ಒಂದಿಷ್ಟು ಸಂಘಟನೆಗಳಿಂದ ಸಿಗ್ತಾ ಇದೆ. ಆದರೆ ಈಗ ಬಂದ್ಗೆ ಕರೆ ಕೊಟ್ಟಿರುವಂತಹ ಕನ್ನಡ ಪರ ಸಂಘಟನೆಯವರು ಕಾನ್ಫಿಡೆನ್ಸ್ ಅಲ್ಲಿದ್ದಾರೆ. ಇಲ್ಲ, ಕೊನೆಯ ಕ್ಷಣದಲ್ಲಿ ಬಂದ್ ಸಕ್ಸಸ್ ಆಗುತ್ತೆ, ಎಲ್ಲರೂ ಕೂಡ ಬೆಂಬಲವನ್ನ ಕೊಡ್ತಾರೆ ಅನ್ನುವಂತಹ ನಿಟ್ಟಿನಲ್ಲಿದೆ. ಈಗ ಪ್ರಮುಖವಾಗಿ ಸಾರಿಗೆ ಬಂದ್ ಆಗಬೇಕು ಅನ್ನುವಂಥದ್ದು ಕನ್ನಡ ಪರ ಒಕ್ಕೂಟಗಳ ಅಭಿಪ್ರಾಯ. ಆದರೆ ಈಗಾಗಲೇ ಸಚಿವರು ಕೂಡ ಸ್ಪಷ್ಟಪಡಿಸಿದ್ದಾರೆ ಯಾವುದೇ ಕಾರಣಕ್ಕೂ ಬಸ್ ಬಂದ್ ಆಗೋದಿಲ್ಲ ಅಂತ. ಆದರೆ ಒಂದಿಷ್ಟು ಯೂನಿಯನ್ ಅವರು ಅದಕ್ಕೆ ಸಪೋರ್ಟ್ ಅನ್ನ ಮಾಡಿದ್ದಾರೆ. ಸೊ ಒಂದು ಯೂನಿಯನ್ ಅವರು ಸಪೋರ್ಟ್ ಮಾಡಿದ್ದಾರೆ. ಇನ್ನೊಂದು ಆಟೋ ಸಂಘಟನೆ ಕೂಡ ಅಷ್ಟೇ, ಓಲಾ ಊಬರ್ ಅಸೋಸಿಯೇಷನ್ ಅವರು ಸಂಪೂರ್ಣವಾಗಿ ಬೆಂಬಲವನ್ನು ಕೊಟ್ಟಿದ್ದಾರೆ. ಜೊತೆಗೆ ಆ್ಯಪ್ ಆಧಾರಿತ ಆಟೋ ಏನಿದ್ದಾರೆ ಅದರಲ್ಲೇ ಇನ್ಕ್ಲೂಡ್ ಆಗ್ತಾರೆ. ಸೊ ಅವರು ಬೆಂಬಲವನ್ನು ಕೊಡ್ತಾರೆ. ಆದರೆ ಈ ಹಿಂದೆ ಬೆಂಬಲ ಕೊಟ್ಟಾಗ ಓಲಾ ಊಬರ್ ಕ್ಯಾಬ್ಗಳು ಬಹುತೇಕ ರೋಡಲ್ಲಿ ಓಡಾಡ್ತಾ ಇರುವಂಥದ್ದನ್ನ ಬಂದ್ ಸಂದರ್ಭದಲ್ಲಿ ಗಮನಿಸಿದ್ವಿ. ಹಾಗಾಗಿ ಈ ಬಾರಿಯ ಬಂದ್ ಎಷ್ಟರ ಮಟ್ಟಿಗೆ ಸಕ್ಸಸ್ ಆಗುತ್ತೆ ಏನು ಅನ್ನುವಂಥದ್ದು ನೋಡಬೇಕು. ಇನ್ನೊಂದು ಕಡೆಗೆ ನಾರಾಯಣಗೌಡರು ಸ್ಪಷ್ಟವಾಗಿ ಹೇಳಿದ್ದಾರೆ, ಈ ಬಂದ್ಗೆ ನನ್ನ ಬೆಂಬಲ ಇಲ್ಲ ಅಂತ. ಪ್ರವೀಣ್ ಶೆಟ್ಟಿ ಬಣದವರು ಅವರು ಕೂಡ ಕ್ಲಿಯರ್ ಆಗಿ ಇನ್ನೂ ಕೂಡ ಬಂದ್ಗೆ ಬೆಂಬಲದ ಕುರಿತು ಹೇಳಿಲ್ಲ. ಅವರು ಪ್ರತ್ಯೇಕವಾಗಿರುವಂತಹ ಹೋರಾಟವನ್ನು ನಾವು ಆಲ್ರೆಡಿ ಬಂದ್ಗಿಂತ ಮುಂಚಿತವಾಗಿ ರೂಪರೇಷೆಯನ್ನು ಹಾಕೊಂಡಿದ್ದೀವಿ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ಹೋಟೆಲ್ ಅವರು ಸ್ಪಷ್ಟಪಡಿಸಿದ್ದಾರೆ, ನಾವು ಯಾವುದೇ ಕಾರಣಕ್ಕೂ ಹೋಟೆಲ್ ಅನ್ನ ಬಂದ್ ಮಾಡಲ್ಲ, ನಾವು ನೈತಿಕ ಬೆಂಬಲವನ್ನ ಅಷ್ಟೇ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಸೊ ಹಾಗಾಗಿ ಎಷ್ಟರ ಮಟ್ಟಿಗೆ ಈ ಬಂದ್ ಸಕ್ಸಸ್ ಆಗುತ್ತೆ ಏನು ಅನ್ನುವಂಥದ್ದು ನೋಡಬೇಕು. ಒಂದು ಅರವಿಂದ್, ಮೆಟ್ರೋ ಸ್ಟೇಷನ್ ಮುಂಭಾಗ ಪ್ರತಿಭಟನೆಯ ಬಗ್ಗೆ ಪ್ಲಾನ್ಗಳನ್ನ ಕೂಡ ಹಾಕೊಂಡಿದ್ದಾರೆ. ಹಾಗಾಗಿ ಏನಾದರೂ ಮೆಟ್ರೋ ಪ್ರಯಾಣಿಕರಿಗೆ ಅದರ ಬಿಸಿ ತಟ್ಟುತ್ತಾ ಏನು ಅನ್ನುವಂಥದ್ದು ನೋಡಬೇಕು. ರೈಟ್, ಥ್ಯಾಂಕ್ ಯು ಪವಿತ್ರ, ತಮ್ಮೆಲ್ಲ ಮಾಹಿತಿಗೆ ಧನ್ಯವಾದ. ಕಳೆದ ಬಾರಿಯ ಬಂದ್ ಬೆಂಬಲಕ್ಕೂ ಈ ಬಾರಿಯ ಬೆಂಬಲಕ್ಕೂ ನೀರಸ ಪ್ರತಿಕ್ರಿಯೆಗಳು ಇದೆ ಅಂತಕ್ಕಂಥದ್ದು ಸದ್ಯಕ್ಕೆ ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇರತಕ್ಕಂಥ ವಿಚಾರ.